ಎಲ್ಲರೂ ಅನ್ಕೋದಾಗಿರಲ್ಲ ಒಳ್ಳೆ ಕೆಲಸ ಒಳ್ಳೆ ಸಂಡೆ ತಗೊಂಡು ಚೆನ್ನಾಗಿದ್ದ ಏನಿದೆಲ್ಲ ಶೋಕಿಗಳು. ನಾವು ಸಕ್ಸಸ್ ಇಂದ ಓಡೋದಲ್ಲ, ಎಕ್ಸಲೆನ್ಸ್ ಇಂದ ಓಡಬೇಕು. ಎಕ್ಸಲೆನ್ಸ್ ಇಂದ ಓಡಿದ್ರೆ ಸಕ್ಸಸ್ ನಮ್ಮಿಂದ ಬರುತ್ತೆ. ನಾನು ಏನಿದು ಯಾಕೆಲ್ಲ ಹಿಂಗ್ ನೋಡ್ಕೊಂಡು ತಿರುಗಾಡ್ತವ್ರಿ ಅಂತ ನೋಡ್ತಾ ಇದ್ದೀನಿ. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ 3 ವಿಡಿಯೋ ವೈರಲ್ ಆಗ್ಬಿಟ್ಟಿದೆ. ಮಾಡ್ಬೇಕಲ್ಲ ಏನೋ ಒಂದು, ಹೊಟ್ಟೆ ಹಸಿ ಎಷ್ಟು ದಿನ ಅಂತ ಹೋಟ್ಲಲ್ಲೇ ತಿನ್ನೋಕ್ಕಾಗುತ್ತೆ. ಅದೇ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್ ಅನ್ಕುಲ್ ಸೆನ್ಸೆ. ಬೆಳಗ್ಗೆನೇ ಅಂಗಡಿ ಓಪನ್ ಮಾಡಿ ಇನ್ಸ್ಟಾಮಾರ್ಟಿಗೆ ಬಂದಿದ್ದೀನಿ. ಇನ್ನ ಯಾರು ಬಂದಿಲ್ಲ, ಇಲ್ಲಿ ಒಬ್ಬನೇ ಇದ್ದೀನಿ. ಬಟ್ ಆರ್ಡ್ರು ಇಲ್ಲ, ಆರ್ಡ್ರ್ ವೇಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನಾಗುತ್ತೆ ನೋಡೋಣ. ಮೊದಲನೇ ಆರ್ಡ್ರ್ ಬಿದ್ದಿದೆ ಗಿರಿನಗರ್ಗೆ. ಬನ್ನಿ ಗಿರಿನಗರ್ಗೆ ಹೋಗೋಣ. ಫಸ್ಟ್ ಆರ್ಡ್ರು ಕೊಟ್ಬಿಟ್ಟು 2ನೇ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ. ಸರ್ 12 ರೂಪಾಯಿ ಕೊಟ್ಟವ್ರು. ಸುಮ್ಮನೆ ಅಂಗಡಿಯಲ್ಲಿ ಕುತ್ಕೊಂಡು ಏನು ಮಾಡೋದು, ನಮ್ಮ ಅಮ್ಮನೇ ವ್ಯಾಪಾರ ಮಾಡ್ತಾರೆ. ನಾನು ಸುಮ್ಮನೆ ಕುತ್ಕೊಂಡು ಏನು ಮಾಡಲಿ, ಬಂದರೆ ಖರ್ಚಿಗೆ ದುಡ್ಡಾಗುತ್ತೆ. ನಮ್ಮ ಅಮ್ಮ ಕೇಳೋಕ್ಕಾಗುತ್ತಾ ಇಷ್ಟೊಂದನಾಗಿ ನನಗೆ? ಅದು ನನ್ನ ಖರ್ಚಿಗೆ ನನಗೆ ಏನು ಬೇಕೋ ನಾನು ನೋಡ್ಕೋತೀನಿ. ಮತ್ತೆ ಮಧ್ಯಾಹ್ನ ಟೈಮಲ್ಲೆಲ್ಲ ನಾನು ಹಂಗೆ ನೋಡ್ಕೋತೀನಿ. ಹಂಗೆ ರೊಟೇಷನ್ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ಮಾಡಬೇಕಲ್ಲ ಅಂತ. ಎಲ್ಲರೂ ಅನ್ಕೋದಾಗಿರಲ್ಲ ಒಳ್ಳೆ ಕೆಲಸಕ್ಕೆ ಒಳ್ಳೆ ಸಂಡೆ ತಗೊಂಡು ಚೆನ್ನಾಗಿದ್ದ ಏನಿದೆಲ್ಲ ಶೋಕಿಗಳು ಮಾಡ್ಕೊಂಡು ಅಂತ. ನನಗೆ 3 Idiots ಎಲ್ಲ ಮೂವಿ ನೋಡಿದೆ. ನಾನು ತುಂಬ ಸಲ ಅನ್ನಿಸ್ಬಿಟ್ಟಿದ್ದು, ನಾವು ಸಕ್ಸಸ್ ಇಂದ ಓಡೋದಲ್ಲ, ಎಕ್ಸಲೆನ್ಸ್ ಇಂದ ಓಡಬೇಕು. ಎಕ್ಸಲೆನ್ಸ್ ಇಂದ ಓಡಿದ್ರೆ ಸಕ್ಸಸ್ ನಮ್ಮಿಂದ ಬರುತ್ತೆ. ಅದು ನನಗೆ ಡೀಪ್ ಆಗಿ ಕಾಡ್ಬಿಡ್ತು. सक्सेस के पीछे मत भागो, एक्सेलेंस का पीछा करो. सक्सेस झक मार के तुम्हारे पीछे आएगी. ಮೊನ್ನೆ ನೋಡ್ದಂಗೆ ಕಾನ್ಫಿಡೆಂಟ್ ಗ್ರೂಪ್ ಫೌಂಡರು DJ ರಾಯ್ ಸೂಸೈಡ್ ಮಾಡ್ಕೊಂತ. ಏನಕ್ಕೆ ಮಾಡ್ಕೊಂತ? ಅವ್ನಿಗೇನಂದ್ರೆ ಏನೂ ಕಡಿಮೆಗಿರ್ಲಿಲ್ಲ. ಅವನ ಕುಟುಂಬ ವರ್ಷಾನ್ಗಟ್ಲೆ ಕುತ್ಕೊಂಡು ತಿನ್ಬೋದು, ಅಷ್ಟು ಆಸ್ತಿಗಳಿದೆ ಅವನಿಗೆ. ಆದ್ರೂ ಅವನೇನು ಸೂಸೈಡ್ ಮಾಡ್ಕೊಂಡ? ನೆಮ್ಮದಿ ಇಲ್ಲ. ಏನೇ ಮಾಡಿದ್ರು ನೆಮ್ಮದಿ ಇಲ್ಲ. ಏನೇ ಮಾಡಿದ್ರು ನೆಮ್ಮದಿ ಇರಬೇಕು ಗುರು. ಅವನಷ್ಟು ಕೋಟಿ ಇದ್ದಿ, ಅಷ್ಟು ದುಡ್ಡು ಮಾಡಿ 12 ರೋಲ್ಸ್ ರೇಸ್ ಕಾರ್ ಗುರು ಇರೋದು ಅವನ ಹತ್ರ. ಇನ್ನ ಲಕ್ಸುರಿಯಸ್ ಕಾರ್ಸ್ ಇದೆ. ಎಲ್ಲ ಬಿಟ್ಟು ಸೂಸೈಡ್ ಏನೋ ಮಾಡ್ಕೊಂಡ. ಅವ್ನು ಕೊನೆಗೆ ಸೂಸೈಡ್ ಮಾಡ್ಕೋ ಟೈಮಲ್ಲಿ ಅವ್ನು ಎಷ್ಟು ನೋವು ಪಟ್ಟಿರ್ಬೇಡ. ಇಷ್ಟು ದುಡ್ಡಿದ್ದು ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ಅವ್ನಿಗೆ ಹೆಂಗ್ ಅನ್ಸಿರ್ಬೇಕು? ಎಲ್ಲ ಥಿಂಕ್ ಮಾಡ್ಬೇಕಲ್ವಾ? ಏನೇ ಮಾಡೋದು, ಮನ್ಸಿಗೆ ನೆಮ್ಮದಿಯನ್ನು ಬೇಕು. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ನೀನ್ 10 ರೂಪಾಯಿ ದುಡಿದು ಮನ್ಸಿಗೆ ನೆಮ್ಮದಿ ಬೇಕು. ನೀನ್ 1000 ರೂಪಾಯಿ ದುಡ್ದ ದಿನಕ್ಕೆ ನಿನ್ ಮನ್ಸಲ್ಲಿ ನೆಮ್ಮದಿನೇ ಇಲ್ಲ ಅಂದ್ರೆ ನೀನು 1000 ರೂಪಾಯಿ ದುಡಿಯೋದೆಲ್ಲ ತಿಂದಿನ ಫಾಸ್ಟ್ ಗೋಯ ಅಂತಾರೆ ನಮ್ಮ ಭಾಷೆ. ಎಲ್ಲೋ ತಿಂದ್ರೆ ಎಲ್ಲೋ ಉಳ್ಸಕ್ ಹೋದ್ರೆ ಎಲ್ಲಿ ಉಳಿಸ್ಬೇಕು ಅಲ್ಲೇ ಉಳಿಸ್ಬೇಕು. ಎಲ್ಲಿ ಎಂಜಾಯ್ ಮಾಡ್ಬೇಕು ಅಲ್ಲಿ ಎಂಜಾಯ್ ಮಾಡ್ಬಿಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅವರು ತುಂಬಾ ಸಮಾಜ ಸೇವೆ ಮಾಡಿದ್ದಾರೆ. ಅವ್ರು ನೋಡಿ ನಾವು ಕಲಿಬೇಕಾಗಿದ್ದು ಒಂದೇ, ದುಡ್ಡು ಮ್ಯಾಟ್ರ್ ಆಗಲ್ಲ, ನೆಮ್ಮದಿ ಮ್ಯಾಟ್ರ್ ಆಗೋದು. ದುಡ್ಡು ಮ್ಯಾಟ್ರ್ ಆಗುತ್ತೆ, ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಅತಿ ಮಾಡೋಕ್ ಹೋದ್ರೆ ಪ್ರೆಷರ್ ತಡಿಲಾರ್ದೆ ಅವ್ರ ತರ ಸೂಸೈಡ್ ಮಾಡ್ಕೋಬೇಕಾಗುತ್ತೆ. ಆಲ್ವೇಸ್ ಬಿ ಹಂಬಲ್ ಆಗಿರೋದಂದ್ರೆ ಹಂಬಲ್ ಆಗಿ ಶೋ ಆಫ್ ಮಾಡೋದಲ್ಲ. ಫ್ರೆಂಡ್ ಕಷ್ಟಕ್ಕೆ ಆಗೋದು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು, ಯಾವಾಗ್ಲೂ ಸ್ಮೈಲ್ ಇರೋದು. ದೊಡ್ಡವ್ರಿಗೆ ನಾವು ದೊಡ್ಡ ಕೆಲಸ, ಇವಾಗ PM ನಾವು ಎಷ್ಟು ಮರ್ಯಾದೆ ಕೊಡ್ತೀವೋ ಕಸಗುಸರ್ಗೂ ನಾವು ಅದೇ ಮರ್ಯಾದೆ ಕೊಡ್ಬೇಕು. ಅದು ಹಂಬಲ್ನೆಸ್ ಆಗುತ್ತೆ. ಈಗಿನ ಕಾಲದಲ್ಲಿ ಅದು ಯಾರು ಕೂಡ ಅದನ್ನ ಕಲ್ತ್ಕೊಳ್ಳಿ. ಯಾವಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗ್ತಿರೋ ನೀವು ಅವಾಗಲೇ ಬೆಳೆಯೋಕ್ಕಾಗೋದು. ಎಲ್ಲರನ್ನೂ ಖುಷಿಯಿಂದ ಮಾತಾಡ್ಸಿ, ಎಲ್ಲರೂ ಒಂದೇ ಥರ ನೋಡಿ. ಆಕೆ ಸೈ ಕೆಲಸ ಅಂತ ಭೇದ ಭಾವ ಮಾಡಬೇಕು. ನಾನು ಅಷ್ಟು ದುಡಿತೀನಿ ಅಂತೆಲ್ಲ ಬೇಡ. ಇರೋಷ್ಟು ದಿನ ಎಲ್ಲರೂ ಖುಷಿಯಾಗಿರೋಣ ಅಷ್ಟೇ. ನನ್ನ ಮೋಟಿವ್ ಸಿಂಪಲ್ ಗುರು. ನಾನು ಖುಷಿಯಾಗಿರ್ಬೇಕು, ನನ್ನ ಜೊತೆಲಿರೋ ಸರೌಂಡಿಂಗು ಖುಷಿಯಾಗಿರ್ಬೇಕು, ಅಷ್ಟೇ ನನ್ನ ಮೋಟಿವ್. ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲ ಜಾಲಿಯಾಗಿ ಖುಷಿಯಾಗಿ. ಒಬ್ರಿಗೆ ನೋಡಿ ಒಬ್ರು ಹುಡ್ಕೋಬಾರ್ದು. ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೇಕು. ಒಬ್ರಿಗೊಬ್ರು ಬೆಳೀತಾ ಇದ್ರೆ ನಾವು ಖುಷಿ ಪಡಬೇಕು. ಆ ಥರ ಇರಬೇಕು. ಈ ಕಾಲದಲ್ಲೆಲ್ಲ ಅವ್ನು ಬೆಳೀತಿದ್ದಾನೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್, ಖುಷಿಯಾಗಿದ್ದಾನ ಬ್ಲ್ಯಾಕ್ ಮ್ಯಾಜಿಕ್. ಅವ್ನು ಬೆಳಿಗ್ಗೆ ಇಳಿಬೇಕು, ಅವ್ನಿಗೆ ಏನಾದರೂ ಒಂದು ಮಾಡಬೇಕು, ಅವಾಗ ಖುಷಿ ಅವ್ರಿಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಜನ ಬರೋ ಟೈಮ್ 8:30 ಆಯಿತು. 8:30ಗೆ 400 ರೂಪಾಯಿ ಮಾಡಿದೆ. 400 ರೂಪಾಯಿ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಟಿಫನ್ ಮಾಡಿಕೊಂಡು ಅಂಗಡಿಗೆ ಹೋಗಿ ನಮ್ಮ ಅಮ್ಮನ ಮನೆಗೆ ಕಳಿಸ್ಬೇಕು. ಬನ್ನಿ ಹೋಗೋಣ. ಮನೆಗೆ ಬಂದೆ, ನಮ್ಮಮ್ಮ ಏನು ಮಾಡಿರಲಿಲ್ಲ. ನೈಟ್ ಊಟನೂ ಮುಚ್ಚಿರಲಿಲ್ಲ. ಮ್ಯಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. 2 ಮಿನಿಟ್ಸ್ ಮ್ಯಾಗಿ. ಬನ್ನಿ ಮ್ಯಾಗಿ ಮಾಡೋಣ. ಫಸ್ಟು ಸ್ಟವ್ ಆನ್ ಮಾಡ್ಕೋಬೇಕು, ಪಾತ್ರೆನ ಇಡಬೇಕು,
ನೀರನ್ನ ಹಾಕಬೇಕು. ನೀರು ಬಿಸಿ ಆಗೋ ಗಂಟ ವೆಯ್ಟ್ ಮಾಡಬೇಕು. ಬಿಸಿ ಆಗೋ ಗಂಟ ಏನು ಮಾಡೋದು, ಇವ್ರನ್ನ ಮಾತಾಡ್ಸೋದು. ಓಯ್, ವಾಟ್ ಆರ್ ಯು ಡೂಯಿಂಗ್? ಯುವರ್ ಬೇಬೀಸಾ? ಮ್ಯಾಗಿನ ಹಾಕ್ಬೇಕು ನೀರಿಗೆ. ಓ, ನೀರು ತುಂಬ ಕಡಿಮೆ ಆಯಿತು. ಹೆಸ್ರಿಗೆ ಮಾತ್ರ 2 ಮಿನಿಟ್ಸ್ ಅಷ್ಟೇ. ನಮ್ಮ ತಾಯಿನೇ 2 ಮಿನಿಟ್ಸ್ ಆಗಲ್ಲ. ಮಿನಿಮಮ್ 10-15 ನಿಮಿಷ ಆಗುತ್ತೆ. ಸುಮ್ಮನೆ 2 ಮಿನಿಟ್ಸ್ ಮ್ಯಾಗೆ ಅಂತ ಹಾಕ್ಬಿಡೋದಷ್ಟೇ, ಬೇಯೋದೇ ಇಲ್ಲ ನೋಡಿ. ಮಿನಿಮಮ್ 5 ನಿಮಿಷ ಬೇಕು ಅದು ಬೇಯೋದಿಕ್ಕೆ. ಏನ್ ಮಾಡೋದು, ಮಾಡ್ಬೇಕಲ್ಲ ಏನೋ ಒಂದು. ಹೊಟ್ಟೆ ಹಸಿ ಎಷ್ಟು ದಿನ ಅಂತ ಹೋಟ್ಲಲ್ಲೇ ತಿನ್ನೋಕ್ಕಾಗುತ್ತೆ, ಮಾಡ್ತಾ ಇರ್ಬೇಕು. ಇವಾಗ ಬೇಯ್ತಾ ಇದೆ ಗುರು. ಏ ಮಹಿಷ್ಮತಿ, ಗುರು ಇವಾಗ ಹಾಕ್ಬೇಕು ಅನ್ಸುತ್ತಲ್ಲ ಪೌಡ್ರು. ಇರಿ ಹಾಕೋಣ ಮಸಾಲೆ. ಇವಾಗ ತಿರ್ಗಾ ಒಂದು 5 ನಿಮಿಷ ಬಿಡ್ಬೇಕಲ್ಲ. ಬ್ಲ್ಯಾಕಿ ಕ್ಯಾ ಕರ್ ರही वहाँ? आवा नीचे, आ नीचे आ पकड़ ले तो. कम हियर A few moments later. ಆಯ್ತು, 5 ನಿಮಿಷ ಆಯ್ತು, ಇನ್ನು ಆಗ್ತಾನೇ ಇದೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಒಂದು ಹೊಟ್ಟೆ ತಡೆಯೋಕ್ಕಾಗ್ತಾ ಇಲ್ಲ. ತಿನ್ನೋಣ ಬನ್ನಿ. ಆಗ್ತಾ ಇಲ್ಲ ನನ್ನ ಕೈಲಿ. ಬನ್ನಿ ಹೆಂಗಿದೆ ಟೇಸ್ಟ್ ಮಾಡೋಣ. ಇನ್ನ ಬೇಯಬೇಕಿತ್ತು ಗುರು. ಚೆನ್ನಾಗಿದೆ. ಅದ್ರ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ದು ಟೇಸ್ಟ್ ಇವಾಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಹಿಂಗ್ ಒಂದ್ ಎತ್ಕೊಂಡು ಹಿಂಗೆ ನಾನು ನನ್ನ ತಮ್ಮ ಕಾಂಪಿಟೇಷನ್ ಅಲ್ಲಿ ತಿಂತಾ ಇದ್ವಿ. ಯಾರು ಲೇಟಾಗಿ ಮುಗಿಸ್ತಾರೆ ಅಂತ. ಯಾರು ಬೇಗ ಮುಗಿಸ್ಬಿಡ್ತಾರೋ ಅವ್ರು ಸೈಲೆಂಟ್ ಆಗಿ ಕುತ್ಕೋತಾರೆ. ಲಾಸ್ಟ್ ಅಲ್ಲಿ ತಿನ್ನೋನ ಉರ್ಸ್ಕೊಂಡು ತಿನ್ನೋದು. ಅದಕ್ಕೆ ಸ್ಲೋ ಆಗಿ ತಿಂತಾ ಇದ್ವಿ. ಫಸ್ಟ್ ಅವ್ನು ಮುಗಿಸ್ಲಿ ಅಂತ. ಅದೆಲ್ಲ ನೆನ್ಪುಗಳು, ಮೆಮೊರೀಸ್, ಬರೀ ಮೆಮೊರೀಸ್ ಅಷ್ಟೇ. ಅದಕ್ಕೆ ಹೇಳೋದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ಏಜ್ ಇದ್ದಾಗ ನಾವು ಎಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋತೀವೋ ನೆನ್ಪಿಸ್ಕೊಂಡು ಖುಷಿಯಾಗಿರ್ತೀವಿ. ನೀವೇನು ಮಾಡಿಲ್ಲ, ದುಡ್ಡು ಅಂತ ಹಿಂದೆ ನಾವು ಓಡ್ತಾ ಇದ್ರೆ, ದುಡ್ಡು ಇರುತ್ತೆ ನಿಮ್ಮ ಹತ್ರ, ಹಿಂದೆ ತಿರ್ಗಿ ನೋಡಿದ್ರೆ ನಿಮ್ಮ ಜೊತೆ ಯಾರು ಇರಲ್ಲ. ಬರ್ದಿಟ್ಕೊಳ್ಳಿ ಈ ಮಾತನ್ನ. ಆಕ್ಚುಲಿ ಇವತ್ತು ನಾನು ಸ್ವಿಗ್ಗಿ ಮಾಡ್ತಾ ಇದ್ದೆ. ಒಂದಿಬ್ರು ಜನ ಕೇಳಿದ್ರು, ಬ್ರೋ ನೀವು ವಿಡಿಯೋ ಮಾಡ್ತೀರಾ ಅಲ್ವಾ ಅಂತ. ನಾನು ಒಂದ್ 2-3 ದಿವಸದಿಂದ ನೋಡ್ತಾ ಇದ್ದೆ. ಎಲ್ಲಾರು ನನ್ಗೊಂಥರ ವಿಯರ್ಡ್ ಆಗಿ ನೋಡ್ಕೊಂಡು ಓಡಾಡ್ತಿದ್ರು. ನಾನು ಗೊತ್ತಿಲ್ದಿರೋರೆಲ್ಲ ಗೊತ್ತಿರೋರ್ ತರ ನೋಡ್ಕೊಂಡು ತಿರುಗಾಡ್ತಿದ್ರು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ, ಏನಿದು ಯಾಕೆಲ್ಲ ಹಿಂಗ್ ನೋಡ್ಕೊಂಡು ತಿರುಗಾಡ್ತವ್ರೆ ಅಂತ ನೋಡ್ತಾ ಇದ್ದೀನಿ. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ 3 ವಿಡಿಯೋ ವೈರಲ್ ಆಗ್ಬಿಟ್ಟಿದೆ. ನನ್ಗೆ ಗೊತ್ತಿಲ್ಲ. ಒಂದು 2 ಬಿಲಿಯನ್ ಹೊಡಿದೆ, ಇನ್ನೊಂದು 2.5 ಹೊಡಿದೆ, ಇನ್ನೊಂದು 1 ಬಿಲಿಯನ್ ಹೊಡಿದೆ. ಥ್ಯಾಂಕ್ಸ್, ನನಗೆ ಸಪೋರ್ಟ್ ಮಾಡ್ತಿದ್ರ ಎಲ್ರಿಗೂ ಥ್ಯಾಂಕ್ಸ್. ಲವ್ ಯು ಫಾರೆವರ್. ಬಂದ್ ಕೇಳಿದ್ರು, ನೀವು ವಿಡಿಯೋ ಮಾಡ್ತೀರಾ? ಹೌದು ಮಾಡ್ತೀನಿ, ನಿಮ್ಗೆ ಗೊತ್ತು ಅಂತ ಕೇಳ್ದೆ. ಇಲ್ಲ ನಾನು ಬಸ್ಸಲ್ಲಿ ಬರ್ಬೇಕಾದ್ರೆ ನಿಮ್ ವಿಡಿಯೋಸ್ ಬಂತು, ನೋಡಿದೆ ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿ. ನಾನು ತೆಗೆದು ನೋಡ್ತೀನಿ, ವಿಡಿಯೋ ವೈರಲ್ ಆಗಿದೆ, 1-2 ವಿಡಿಯೋ. ಅದು ನಾನು ಇಲ್ಲಿ ಶೋ ಮಾಡ್ತೀನಿ ನೋಡಿ ವಿಡಿಯೋಲಿ. ಆ ವಿಡಿಯೋ ವೈರಲ್ ಆಗಿದೆ. ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರೋ ಹೀಗೆ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ಕಲಿತಾ ಇದ್ದೀನಿ, ಡೇ ಬೈ ಡೇ ಇಂಪ್ರೂವ್ ಹೋಗ್ತಾ ಇದ್ದೀನಿ, ಇಂಪ್ರೂವ್ ಆಗ್ತೀನಿ ಕೂಡ. ನನಗೆ ಗೊತ್ತು ನನ್ನ ವಿಡಿಯೋ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಅಂತ. ಸ್ಟಾರ್ಟಿಂಗೇ ನನ್ನ ಹತ್ರ ಅಫೋರ್ಡ್ ಮಾಡೋದಕ್ಕೆ ಹೋಗ್ತಾ
ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೆ ಎಡಿಟಿಂಗು, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಆಡಿಯೋ ಕೊಡ್ತೀನಿ. ಇದು ನನ್ನ ಕಡೆಯಿಂದ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಇನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ನಂಗೆ ಯಾರ್ಯಾರು ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಸೇಮ್ ನೇಮೆ ಅನ್ಕುಲ್ ಸೆನ್ಸೆ ಅಂತಾನೆ. ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸರಿ ಫ್ರೆಂಡ್ಸ್, ನಾನು ಟಿಫನ್ ಮಾಡಾಯಿತು, ಇವಾಗ ಅಂಗಡಿ ಹೋಗ್ತಾ ಇದ್ದೀನಿ. ಅಂಗಡಿಲಿ ಸಿಗೋಣ, ಬಾಯ್. A few moments later. ಸೊ ಅಂಗಡಿಗೆ ಬಂದಿದ್ದೀನಿ ಫೈನಲ್ ಆಗಿ. ಒಂದು ಸ್ವಲ್ಪ ಹೊತ್ತಿದ್ದು ಇವಾಗ ಮಧ್ಯಾಹ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು. ತಿರ್ಗಾ ಸಾಯಂಕಾಲ ತೆಗಿತೀವಿ. ವ್ಯಾಪಾರ ಪರವಾಗಿಲ್ಲ, ಓಕೆ ಆಗ್ತಾ ಇದೆ. ಹೆಂಗೆ ಹೆಂಗೆ ನಮ್ಮಮ್ಮ ಫುಲ್ ಕ್ಯೂಟ್ ಆಗಿರೋದು. ಅರಪ್ಪ ಕ್ಯೂಟಿ ಪಾಯ್. ಫುಲ್ಲು ಮದರ್ ಲ್ಯಾಂಗ್ವೇಜ್. 5 hours later. ಇಸ್ಕಾನ್ ಟೆಂಪಲ್ಗೆ ನಾನು ದರ್ಶನ್ ಹೋಗ್ತಾ ಇದೀವಿ. ದರ್ಶನ್ ಫ್ರೇಮಲ್ಲಿ ಬರಲ್ವಂತೆ, ದೊಡ್ಡ ಮನ್ಸ. ಇದನ್ನೆಲ್ಲ ಬಿಟ್ಟಿರ್ತೀನಿ. ಕಟ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹರೇ ಕೃಷ್ಣ 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 ಹರೇ ಹರೇ. One eternity later. ಮಾಡಿ ದೇವಸ್ಥಾನದಿಂದ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಬಿಟ್ಟಿದ್ದೆ. ಸಾಯಂಕಾಲ ಬಂದು ಅಂಗಡಿ ಓಪನ್ ಮಾಡಿದ್ದು. ಅಂಗಡಿ ಓಪನ್ ಮಾಡಿಬಿಟ್ಟು ನಾನು ದರ್ಶನು ಎಲ್ಲ ಸೆಟ್ ಮಾಡಿಬಿಟ್ಟು ಅಷ್ಟಲ್ಲಿ ಜೀವನ್ ಬಂದ. ಹೋಗ್ಬಿಟ್ಟು ಲೆಮನ್ ಟೀ ಕುಡ್ಕೊಂಡು ಶಿವ ಅಂತ ಬಂದ್ವಿ. ಇವಾಗ ಲೆಮನ್ ಟೀ ಕುಡ್ಕೊಂಡು ಜೀವನ್ ಪಾಡ್ಕೊಂಡು ಟಿ ಐ ಕೆಲ್ಸಕ್ಕೆ ಹೋದ. ದರ್ಶನ್ ನಾನು ಮನೆಗೆ ಹೋಗಿ ಟೈಮ್ ಆಯಿತು ಅಂತ ಅವನು ಮನೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಅಂಗಡಿಗೆ ಬಂದೆ. ನಾನು 1/2 hour 1 hour ಕ್ಲೋಸ್ ಮಾಡಿಕೊಂಡು ಹೋಗಬೇಕು. ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ. ವ್ಯಾಪಾರ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇದೆ. ಬಿಸ್ನೆಸ್ ಹೆಂಗಾಗುತ್ತೆ ಅಂತ ಏನು ಕಲಿಯೋದೇನಿದೆ ಅಂದರೆ ರೊಟೇಷನ್ ಮಾಡ್ತಾ ಇರಬೇಕು. ಬಂದಿದ್ದ ತಕ್ಷಣ ಎತ್ತಿಕೋಬಾರ್ದು. ಬಂದಿರೋ ಅಮೌಂಟಲ್ಲೆಲ್ಲ ನಾವು ಐಟಮ್ಸ್ ಖಾಲಿ ಆಗ್ತಿದ್ದಂಗೆ ಐಟಮ್ಸ್ ತಂದು ಹಾಕೋತಾ ಇರಬೇಕು. 1 month 2 months ನಾವು ಹಿಂಗೆ ಮಾಡ್ತಾ ಇದ್ರೆ ಆಮೇಲೆ ನಮಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ನಮ್ಗೆ ಯಾವ ಇನ್ಕಮು ಬರ್ತಾ ಇಲ್ಲ. ಬರೋ ಅಮೌಂಟ್ ಎಲ್ಲ ನಾವು ಐಟಮ್ಸ್ ಮೇಲೆ ಐಟಮ್ಸ್ ಹಾಕ್ತಾ ಇದ್ದೀವಿ. ನೋಡೋಣ ಇನ್ನು 2 months ಹೆಂಗೆ ಬಿಸ್ನೆಸ್ ಆಗುತ್ತೆ ಅಂತ ನೋಡೋಣ. ಇನ್ನು ಜಸ್ಟ್ 15-16 days ಅಷ್ಟೇ ಆಗಿರೋದು ಇವತ್ತಿಗೆ. 16 days ಇವತ್ತಿಗೆ. ಇನ್ನು 2 months ನೋಡೋಣ ಹೆಂಗಾಗುತ್ತೆ ಬಿಸ್ನೆಸ್. ನೆಕ್ಸ್ಟ್ ಮನೇಲಿ ಸಿಗೋಣ, ಬಾಯ್. 2 hours later. ಕ್ಲೋಸ್ ಮಾಡ್ಕೊಂಡು ಇವಾಗ ಬಂದು ಮನೆಗೆ ಬಂದು ಊಟ ಮಾಡಾಯ್ತು ಇವಾಗ ಜಸ್ಟು. ಇವತ್ತು ಆ್ಯಕ್ಚುಲಿ ಸುಕನ್ಯಾ ಅವ್ರ ಅಂಗಡಿ ಹತ್ರ ಹೋಗೋಣ ಅಂತಿದ್ದೆ. ಸಾಯಂಕಾಲ ಅದು ಅಂಗಡಿ ಓಪನ್ ಮಾಡಿದ್ನಲ್ಲ, ನಮ್ಮಮ್ಮ ಒಬ್ಬರೇ ಇದ್ದರು. ಸೊ ಅಲ್ಲೇ ಆಲ್ಟ್ರೇಷನ್ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ಟೆ, ಹೋಗೋಕ್ಕಾಗಿಲ್ಲ. ನಾಳಿದ್ದು ಹೋಗಬೇಕು ಅಂತಿದ್ದೀನಿ. ಸೊ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.